ಆ ಕಾಲದಲ್ಲಿ ಸಿನಿಮಾ ಆಗ್ತಾ ಇದ್ದಿದ್ದೇ ಕಷ್ಟ. ಯಾರನ್ನ ನಂಬ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ಜನಗಳು ನೋಡ್ತಾರ, ಹಾಕೋ ದುಡ್ಡು ನಮಗ್ ಬರುತ್ತಾ, ಈ ತರ ಇರುವಂತ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟ್ರಿ ಇತ್ತು. ರಾಜನ್ನ 1954 ಬೇಡರ ಕಣ್ಣಪ್ಪ ಅನ್ನೋ ಸಿನಿಮಾದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟು 1960s ವರೆಗೂ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಅಂತ ಮಾಡಿ ಕನ್ನಡ ಚಿತ್ರರಂಗದಲ್ಲೂ ಒಬ್ಬ ನಾಯಕ ಇದ್ದಾನೆ ಅಂತ ಹೊಸ ಪ್ರೊಡ್ಯೂಸರ್ಗಳು ಕನ್ನಡ ಸಿನಿಮಾಗಳನ್ನ ಮಾಡಕ್ಕೆ ಮುಖ್ಯವಾದ ಕಾರಣವಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಸರ್ ಮತ್ತು ಬಿ ಸರೋಜಾದೇವಿ ಮೇಡಮ್ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಭಾಗ್ಯವಂತರು ಅನ್ನೋ ಸಿನಿಮಾ. ಈ ಸಿನಿಮಾ 1974 ಅಲ್ಲಿ ಮುತ್ತುರಾಮನ್ ಮತ್ತು KR ವಿಜಯ್ ಅವರು ಆಕ್ಟ್ ಮಾಡಿ ತಮಿಳಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ದೀರ್ಘ ಸುಮಂಗಲಿ ಅನ್ನೋ ತಮಿಳ್ ಸಿನಿಮಾದ ರೀಮೇಕ್ ಭಾಗ್ಯವಂತರು ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 87 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಭಾಗ್ಯವಂತರು ಆ ವರ್ಷದಲ್ಲಿ ಅಬೋ ಅವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ ಸಿನಿಮಾ 100 ಡೇಸ್ ಕಂಪ್ಲೀಟ್ ಮಾಡದೇ ಇರಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೆ ದೊಡ್ಡ ಮಟ್ಟಕ್ಕೆ ಲಾಭ ಸಿಕ್ಕಿರುವಂತ ಸಿನಿಮಾ ಭಾಗ್ಯವಂತರು ಅನ್ನೋ ಸಿನಿಮಾ.